ಎಷ್ಟೊತ್ತಗಾರ ಇರ್ತಿ ಎಂತಾರು ಮಾಡ್ತೆ ಇವ್ ಯಾರು ನನಗೆ ಕೇಳಕ್ಕೆ ಅಂತ ಎಂತ ಇವೇನು ನನಗೆ ಹೆಣ್ಕೊಟ್ಟು ಮಾವನ ಬಾಯ್ ಪಚ್ಚ ಎಂತದ ಹೆಣ್ಣು ಕೊಟ್ಟು ಮಾವಾಗಿವ ಅಂತ ಅನ್ನಕ್ಕಿತ್ತ ಹಂಗೆ ಎಂತ ಇಲ್ಲ ಎಂತದ ನನ್ನ ಪಾಡಿಗೆ ನಾನು ಮಾತಾಡ್ಕೊತಿದ್ದೆ ಹಂಗಾದ್ರೆ ನಿನ್ನ ಅಪ್ಪನಿಗೆ ಬೈ ನನ್ನ ವಿಷಯ ಅಂತ ತೆಗಿತಿದ್ಯಾ ನಾನು ನಿನ್ಗೆಲ್ಲ ಬೈದ್ನ ರಮೇಶನ ನಾನು ಬೈದಿದ್ದ ಅವಂಗೆ ವಯ್ ಯಾರಿಗೆ ಯಾರು ಬೈದಿದ್ದು ನಿನ್ಯಾರಿಗೆ ಬಂದಿದ್ನಲ್ಲ ಈ ಮನೆ ಮಗ ಅವಂಗೆ ಅವ ನಿಂಗೆಂತ ಮಾಡ್ದ ಮಾರಯ್ಯ ಮತ್ತಿನ್ನೆಂತ ಕಮ್ಲಮ್ಮ ಮಲಗಿದ್ದವನ್ನ ಎದೊಳಿಸಿ ನೀ ಕೆಲ್ಸಕ್ಕೆ ಬಾರ್ದವ ಸೋಂಬೇರಿ ಅಂತೆಲ್ಲ ಬೈದ್ರೆ ನೆನ್ನೆ ಮೊನ್ನೆ ಬಂದವ ಇಷ್ಟು ಕಾಲದಿಂದ ಓಡಾಡ್ಕೊಂಡಿಪ್ಪ ನಾನು ನನಗೆ ಬೈತ ಅಂತಂದ್ರೆ ಎಂತ ಅರ್ಥ ಬಾಯ್ ಗೊತ್ತಾತ್ ಬಿಡು ಅವ ಎಂತನ ಅಂದಿರ್ಕೆ ನೀನು ತಪ್ಪಾಗಿ ತಿಳ್ಕೊಂಡಿದ್ದೆ ಅಷ್ಟೇ ರಮೇಶಣ್ಣ ಸುಮ್ಮನೆ ತಪ್ಪು ತಿಳ್ಕೊಳಕ್ಕೆ ನಾ ಏನು ಸವಿತಾ ಅಂತ ಅನ್ಕೊಂಡ್ಯಾ ಅದಕ್ಕೆ ಸರಿಯಾಗಿ ದಣಿಗಳು ಬಂದರು ಇವು ಹೇಳ್ದಂಗೆ ಕೇಳಕು ಅಂತಂದ್ರು ಎಂತ ಎಲ್ಲ ನಾನು ಹನಿ ಬರ ಇಲ್ಲಿ ಕಾಣು ಪಚ್ಚಿ ನಮ್ ದಣಿಗಳು ಎಂತವ್ರು ಅಂತ ನಿಂಗೆ ಗೊತ್ತಿತ್ತಲ್ದ ಅವ್ರ ತರ ಇವರು ಇರೋದಿಲ್ಲ ಮಾರಯ್ಯ ಇವರು ಪೇಟೆಯಿಂದ ಬಂದ ಜನ ಅವ್ರು ಎಂತ ಮಾಡಿದ್ರು ನಾವು ಅನುಸರಿಸ್ಕೊಂಡು ವೈಕ್ ಎಂತ ಪೇಟೆಯಿಂದ ಬಂದಾದ್ರೆ ಅವಂಗಷ್ಟು ಕೊಬ್ಬಿತ್ತು ಅವ ಎಂತಾರ ಮಾಡ್ಕೊಳ್ಳಿ ಅವ ನನ್ನ ಸುದ್ದಿಗೆ ಎಂತಾರ ಬಂದ್ರೆ ನಾನು ಸೋಮನೇರ ಎಂತದ ಮಂಗಂತರ ಹಾರಾಡ್ತಾ ಇದೆಯಾ ನಾನು ಕಾಣ್ಣ 3-4 ತಿಂಗಳಿಂದ ನೀವೆಂತ ಸೋಂಬೇರಿ ಅಂತ ಇಲ್ಕಣ ಪಚ್ಚೆ ಇನ್ನು ಮುಂದೆ ಚಿಕ್ಕ ದಣಿಗಳು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತ ಗೊತ್ತಾಯ್ತಾ ಹೋಗು ಮಾರಯ್ಯ ಕೆಲಸ ಮಾಡಿ ಎಂತ ಕಿರಿಕಿ ಈ ಮನೇಲಿ ಎಲ್ಲರೂ ನನಗೆ ಬೈಯೋರಾದ್ರು ಬೆಲೆನೇ ಇಲ್ಲಿಯ ನನಗೆ ಇದ್ರ ಮಧ್ಯೆ ಇವು ಬೇರೆ ಬೈಂದ ಈಗ ಮಾಡ್ದೆ ಬಚ್ಚಿ ಎಂತ ಅಂತ ಹೇಳಿ ತೋರಿಸ್ದೆ ಶ್ರದ್ಧಾ ಪದೇ ಪದೇ ಹೀಗೆ ಹೊರಗಡೆ ಬಂದು ಮೀಟ್ ಮಾಡೋದ್ರಿಂದ ತೊಂದರೆ ಆಗಲ್ವಾ ಈಗ ಆಲ್ರೆಡಿ ಒಂದಲ್ಲ ಒಂದು ತೊಂದರೆ ಹೆಗ್ಲಿರ್ತದೆ ಅಂಥದ್ರಲ್ಲಿ ಕಿರಿಕಿರಿ ಎಲ್ಲ ಬೇಕಾ ನಾನೇನು ಸುಮ್ಮನೆ ನಿಮಗೆ ಬರಕ್ಕೆ ಹೇಳ್ತೀನಾ ಹಾಗಲ್ಲ ಶ್ರದ್ಧಾ ಮುಂಚೆ ಆಗಿದ್ರೆ 5-10 ನಿಮಿಷ ನಿನ್ನ ರೂಮಲ್ಲೋ ನನ್ನ ರೂಮಲ್ಲೋ ಸೇರ್ತಿದ್ವಿ ಆವಾಗಲೇ ಅಷ್ಟೊಂದು ಟೆನ್ಷನ್ ಇರ್ತಿತ್ತು ಅಂಥದ್ರಲ್ಲಿ ಈ ಹೊರಗಡೆ ಸರಿ ಹೋಗ್ತೀನಿ ಬಿಡಿ ನಾನು ಹೋಗು ಅಂತ ಹೇಳಿದೆ ನಾನು ಬಂದಿಷ್ಟೊತ್ತಾಯ್ತು ಅದೇನೋ ಹೇಳಬೇಕು ಅಂತಿದ್ಯಲ್ಲ ಹೇಳೇನದು ಅದೆಲ್ಲಿಂದ ಹಿಡ್ಕೊಂಡ್ ಬಂದಿದ್ದೀರಲ್ಲ ಒಂದು ಕೋತಿನ ಅದು ಯಾವ ಥರದಲ್ಲಿ ನಿಮಗೆ ಅಪ್ಪಾಜಿ ಮಗನ ಥರ ಕಾಣ್ತಾ ಇದೆ ಹಾಂ ಶ್ರದ್ಧಾ ಸ್ವಲ್ಪ ಮರ್ಯಾದೆ ಇರಲಿ ಯಾರ ಬಗ್ಗೆ ಮಾತಾಡ್ತಾ ಇದೆಯಾ ನೀನು ಸುಳ್ಳು ಅಂತ ಗೊತ್ತಿದ್ರು ಮರ್ಯಾದೆ ಕೊಡ್ಬೇಕಾ ಭುವನ್ ಏನು ಸುಳ್ಳು ಹಾಂ ಅವರಿಬ್ರು ಅಪ್ಪ ಮಗ ಥರ ಇಲ್ಲ ಅಂತ ಮಾತ್ರಕ್ಕೆ ಅವರಿಬ್ರು ಅಪ್ಪ ಮಗನೇ ಅಲ್ಲ ಅಂತ ಹೇಳೋದಕ್ಕಾಗತ್ತಾ ಹಾಂ ಅವರು ಅಮ್ಮನ ಹೋಲಿಕೆ ಇರ್ಬೋದು ಅಥವಾ ತಾತನ ಹೋಲಿಕೆ ಇರ್ಬೋದು ಅದೂ ಬೇಡ ನಿನಗವ್ರ ದನಿಗಳ ಹೋಲಿಕೆ ಥರ ಕಾಣಿಸ್ದೇ ಇರ್ಬೋದು ಆದರೆ ರಮೇಶಣ್ಣ ಕಮಲಮ್ಮ ಸೇಮ್ ದನಿಗಳ ಥರನೇ ಇದ್ದಾರೆ ಅಂತ ಹೇಳಲ್ವಾ ಇದಕ್ಕೇನು ಹೇಳ್ತೀಯಾ ನೋಡಿ ಯಾರ್ದೋ ಖುಷಿಗೋಸ್ಕರ ನನಗೆ ಸುಳ್ಳು ನಾಟಕ ಆಡಕ್ಕೆ ಬರೋದಿಲ್ಲ ಅಂದರೆ ದನಿಗಳ ಖುಷಿಯಾಗಿರೋದು ನಿನಗೆ ಇಷ್ಟ ಇಲ್ಲ ಅವ್ರ ಮಗನ ಜೊತೆ ಇರೋದು ನಿನಗೆ ಇಷ್ಟ ಇಲ್ಲ ನಾನೆಲ್ಲಿ ಹಾಗಂದೆ ಭುವನ್ ಅಪ್ಪಾಜಿ ಒಂಟಿತನನ ದೂರ ಮಾಡಬೇಕು ಅಂತ ನಾನು ಕೂಡ ಅಂದ್ಕೊಂಡಿರ್ಲಿಲ್ವಾ ಅಪ್ಪಾಜಿ ಅವ್ರ ಮಗನ ಜೊತೆ ಬದುಕಬೇಕು ಅಂತ ನಾನು ಕೂಡ ಆಸೆ ಪಟ್ಟಿರ್ಲಿಲ್ವಾ ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ ಒಂದು ಬಾಣಲಿಗೆ ಎಣ್ಣೆ ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರಿಶಿನ ಪುದೀನ ಕೊತ್ತಂಬರಿ ಸೊಪ್ಪು ಲಿವರ್ ನೀರು ಬೇಯಿಸಿದ ಕೈಮಾ ಟೊಮ್ಯಾಟೊ ಪ್ಯೂರಿ ಗರಂ ಮಸಾಲ ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು, ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ?
ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.